ನಾನೇ ಮುಖ್ಯಮಂತ್ರಿ ಆದಷ್ಟು ಕನಸು ಖುಷಿ ಆಗೋಯ್ತು. ಅಂದರೆ ನಾನು ಗೆದ್ದಿದ್ದು ಒಂದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ, ಅದು 110 ಸೀಟ್ ಬಂದುಬಿಡ್ತು. ಅಯ್ಯೋ ಭಗವಂತ, ಇನ್ನು 4 ಸೀಟು ನಮ್ಮ ಸಾಹೇಬ್ರಾಗಲ್ವಲ್ಲ, ಅವ್ರು ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಕನಸು ಕಾಣಬೇಕಾಗಿತ್ತಲ್ಲ ಅಂತೇಳಿ ಯಡಿಯೂರಪ್ಪನವ್ರ ಬಗ್ಗೆ ನಮಗೆ ದೇವ್ರ ಸಮಾನ. ನಾನು ಕೇಂದ್ರದ ಎಲ್ಲ ನಾಯಕರಿಗೂ ಹೇಳಿದ್ದೇನೆ, ನಮಗೇನಾದರೂ ದೇವ್ರ ಹತ್ರ ಕೇಳಿದ್ರು ಹೊರ ಕೊಡಲ್ಲ. ನಾವು ಯಡಿಯೂರಪ್ಪನವರೇ ನಮ್ಮ ದೇವ್ರು ಕೇಳಿದ ತಕ್ಷಣ ಹೊರ ಕೊಡುವಂಥ ದೇವ್ರು ಏನಾದ್ರು ಪ್ರಪಂಚ ಭೂಮಿ ಮೇಲಿದ್ದಾರೆ ಅಂದರೆ ಯಡಿಯೂರಪ್ಪನವರು ಅಂತ. ಮೇಡಮ್, ನಿಮಗೆ ನೆನಪಿದೆಯಾ ಅವತ್ತಿನ ದಿನ ಎಷ್ಟು ಖುಷಿಯಾಗಿತ್ತು ನಿಮಗೆ? ಸರ್ ಗೆದ್ದರು, MLA ಆದರು ಅಂತ ಅಂದಾಗ ಮನೆಯಲ್ಲಿ ಸಂಭ್ರಮ ಯಾವ ಥರ ಇತ್ತು? ತುಂಬಾ ಖುಷಿ ಆಯಿತು, ಎಲ್ಲರೂ ಖುಷಿ ಪಟ್ವಿ. ಫಸ್ಟ್ ಎಂಟ್ರಿ ನಾವು ರಾಜಕೀಯದ ನಮ್ಮ ಫಸ್ಟ್ ಜನರೇಷನ್ ಎಂಟರ್ಡ್ ದ ಪಾಲಿಟಿಕ್ಸ್. ಯಾರು ನಮ್ಗೆ 100 ವರ್ಷದಿಂದ ಯಾರೂ ಇಲ್ಲ, 100-200 ವರ್ಷದಿಂದ ಯಾರು ನಮ್ಮವ್ರು ಯಾರೂ ಬಂದಿರಲಿಲ್ಲ. ಅವತ್ತಿನ ಯಾವ್ದಾದ್ರು ಒಂದು ಘಟನೆ ಸಂಭ್ರಮನ ಇನ್ನೂ ಕೂಡ ಮರೆಯೋಕ್ಕಾಗಿಲ್ಲ ಅಂತಂದರೆ ಅದು ನೆನಪಲ್ಲಿದೆ ಅಂತಂದರೆ ಯಾವ ವಿಚಾರನ? ಗೆದ್ದಿದ್ದ ದಿನ ಅಂದರೆ ಅವರು ಮನೆಗೆ ಬಂದ್ರಲ್ವಾ, ಗೆದ್ದಿದ್ದ ದಿನ ಅದು ನನಗೆ ತುಂಬಾ ಖುಷಿ ಆಯಿತು. ಆರತಿ ಮಾಡಿ ಒಳಗಡೆ ಕರ್ಕೊಂಡು ಬರ್ಮಾಡ್ಕೊಂಡ್ವಿ. ನಾನು ಅತಿ ಪ್ರೀತಿಯಿಂದ ನೋಡಲ್ಲ, ಅವತ್ತು ಬಂದು ಹಗ್ ಮಾಡಿ ಒಂದು ಹಣೆಗೆ ಒಂದು ಕಿಸ್ ಕೊಟ್ಟು ಅತಿ ಪ್ರೀತಿಯಿಂದ ನಾವು ಇವತ್ತು ಒಳ್ಳೆ ದೇವರು ಅನುಗ್ರಹ ಮಾಡಿದ ಜನರ ಸೇವೆ ಮಾಡೋಕ್ಕೆ, ರೈತರ ಸೇವೆ ಮಾಡೋಕ್ಕೆ ಖುಷಿನ ಅವ್ರ ಹತ್ರ ಹಂಚ್ಕೊಂಡ್ರಿ. ಸೊ ಅದೇ ಇವತ್ತೇನೆ ಮತ್ತೆ ಅದನ್ನು ನೆನಪು ಮಾಡ್ಕೊಂಡು ಹಾಗೆ ಒಂದು ಹಗ್ ಮಾಡಿ ಒಂದು ಮುತ್ತು ಕೊಡಿ. ಅದನ್ನೇನಿದೆ.